ಮುಸಲ್ಮಾನ್ ಸಮಾಜದ ಹಿರಿಯರಾದಂಥ ಇಸ್ಮಾಯಿಲ್ ಪಾಲಿಕರ್ ಅವರು ಕೂಡ ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ ವಿನಂತಿ ಕಳಿಸುತ್ತಾರೆ. ಇವತ್ತಿನ ದಿನ ನಮ್ಮ ವ್ಯಾಪಾರಿ ಸಮಾಜ ವತಿಯಿಂದ ಹಮ್ಮಿಕೊಂಡಂಥ ಈ ಪ್ರತಿಭಟನಾ ಸಭೆಯಲ್ಲಿ ಆಗಮಿಸಿದಂಥ ಎಲ್ಲರಿಗೂ ಹಿರಿಯರೇ, ಈ ವ್ಯಕ್ತಿಯ ತಾನಂತೂ ಚಾರಿತ್ರ್ಯವಧೆ ಮಾಡ್ಕೊಂಡಂಥ ವ್ಯಕ್ತಿ ಈಗ ಇನ್ನುಳಿದ ಸಮಾಜ ಹಿರಿಯರನ್ನು ತೇಜೋವಧೆ ಮಾಡ್ಕೊಂಡು ಊರು ತಿಳ್ಕೊಂಡು ತಮ್ಮ ಕಿಸೆ ತುಂಬೋದು ಆಗಿರುವಂಥ ವ್ಯಕ್ತಿಗಳನ್ನ ಪರಿಚಯ ಇರ್ತಾರೆ. ಈ ವ್ಯಕ್ತಿಯನ್ನು ಪೊಲೀಸ್ ಇಲಾಖೆ ಗಮನಕ್ಕೆ ತರುವ ಉದ್ದೇಶ ಏನಂತಂದ್ರೆ, ನಮ್ಮ ಮೊದಲ ವ್ಯಾಪಾರಿ ಸಮಾಜ ಇನ್ನೂವರೆಗೂ ಅವರು ಹಾಕಿಕೊಂಡಂಥ ಬಡತನ ಪರಿಸ್ಥಿತಿ ಇರುತ್ತಂಥ ಸಮಾಜ. ಅವ್ರಿಗೇನು ಭಾಳಷ್ಟು ಹೊಲ ಇಲ್ಲ, ಏನೂ ಇಲ್ಲ. ಮುಧೋಳ ತಾಲೂಕಿನ ರೈತಾಪಿ ವರ್ಗದ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ನಮ್ಮ ಉಪಜೀವನ ಮಾಡ್ಕೊಂಡು ಹೋಗುವಂಥ ಸಮಾಜ. ಒಂದೇ ಒಂದು ಎಕ್ಸಾಂಪಲ್ ಆ ವ್ಯಕ್ತಿ ಕಡೆಯಿಂದ ಪೊಲೀಸ್ ಇಲಾಖೆಯವರು ವಶಪಡಿಸ್ಕೊಳ್ಳಿ, ನಾವು ಇವತ್ತು ಈ ಪ್ರತಿಭಟನೆಯನ್ನು ನಿಲ್ಲಿಸ್ತೀವಿ. ಈ ವ್ಯಕ್ತಿ ಕೆಲಸ ಏನಪ್ಪ ಅಂತಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಿಡ್ಕೊಳ್ಳೋದು, ಒಂದು 4 ಮಂದಿ ಬೇರೆದವ್ರ ಸಮಾಜದವ್ರನ್ನ ಮಕ್ಕಳು ನೆನೆಸ್ಕೊಂಡ್ರೆ ಎಲ್ಲೆಲ್ಲಿ ಏನಾರ ಆಗಿತ್ತು ಕಿವಿಗೆ ಬಿದ್ದಿತ್ತಂದ್ರೆ ಸೂಕ್ತವಾದ ಎಲ್ಲ ಚರ್ಚೆ ಮಾಡಲಾರ್ದ ಹೋಗಿ ಅವ್ರ ಮೇಲೆ ನಿನಗೆ ಹಂಗೆ ಮಾಡ್ತಾನು ಹಿಂಗೆ ಮಾಡ್ತಾನು, ಮಾನವ ಹಕ್ಕುಗಳ ಆಯೋಗಕ್ಕೆ ಅರ್ಜಿ ಹಾಕ್ತಾನು, ನೀ ಶಿಕ್ಷೆ ನಮ್ಮಿಂದ ಗ್ಯಾರಂಟಿ ಶಿಕ್ಷೆ ಪಡಿತೀವಿ ಅಂತೇಳಿ ಅವರಿಂದ ಆದಷ್ಟು ಹಣವನ್ನು ವಶಪಡಿಸ್ಕೊಳ್ಳೋದು, ತನ್ನ ಜೀವನವನ್ನು ನಡೆಸ್ಕೊತ ಹೋಗೋದು. ಈ ರೀತಿ ಘಟನೆಗಳನ್ನು ರಾಯಬಾಗ್ ಕುರ್ಚಿಯಲ್ಲಿ ಪೊಲೀಸ್ ಇಲಾಖೆಯವರು ಏನಾದರೂ ತನಿಖೆ ಹಮ್ಮಿಕೊಂಡ್ರೆ ಭಾಳಷ್ಟು ಅದಾವೆ. ಆದ ಕಾರಣದಿಂದ ಇವತ್ತು ಈ ವ್ಯಕ್ತಿ ವಿರುದ್ಧ, ಇವತ್ತು ನಮ್ಮ ಸಮಾಜದ ಮುಖಂಡರ ವಿರುದ್ಧ ಏನಂತ ಒಂದು ಘಟನೆ, ಇಂಥ ಒಂದು ಸುಳ್ಳು ಆರೋಪವನ್ನು ಮಾಡಿ ಮಾನವ ಹಕ್ಕು ಆಯೋಗ ಆಗಲಿ ಏನಾಗಲಿ ನಾವು ತಪ್ಪು ಮಾಡಿದ್ದಂದ್ರೆ ಇಲ್ಲಿ ಬರತ್ತಿದ್ದಿಲ್ಲ. ನಮ್ಮಲ್ಲಿ ಎಳ್ಳಷ್ಟು ತಪ್ಪು ಹುಡ್ಕೊಳಕ್ಕೆ ಸಾಧ್ಯ ಇಲ್ಲ, ನಾವು ತಪ್ಪು ಮಾಡೋಂಗೂ ಇಲ್ಲ. ಇಂಥ ಇರೋ ಸ್ಥಿತಿ ಒಳಗೆ ಈ ವ್ಯಕ್ತಿಯನ್ನು ಇವೇನು ವಾಕ್ ಸ್ವಾತಂತ್ರ್ಯವನ್ನು ಏನು ದುರುಪಯೋಗ ತೊಗೊಂಡಾನು, ಅದರ ವಿರುದ್ಧ ಜಿಲ್ಲಾ ಮಟ್ಟದ SP ಸಾಹೇಬರ ನೇತೃತ್ವದೊಳಗೆ ಒಂದು ತನಿಖೆ ಆಗಬೇಕು. ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವನಿಂದ ಏನು ಇನ್ನೂರಿಗೆ ಯಾರು ಅನ್ಯಾಯಕ್ಕೊಳಪಟ್ಟಾರೋ ಅವರು ಒಂದು ಕಡೆ ಪರಿಹಾರ ಸಿಗಬೇಕಂತೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ಒಂದು ಮನವಿಯನ್ನು ಇವತ್ತಿನ ದಿವಸ ತಹಸೀಲ್ದಾರ್ ಸಾಹೇಬರಿಗೆ ಮಾಡ್ಕೊಳಕ್ಕೆ ಬಂದೀವಿ. ಆದ್ದರಿಂದ ಕೂಡಲೇ ಪೊಲೀಸ್ ಇಲಾಖೆಯವ್ರಿಗೂ ನಾವು SP ಸಾಹೇಬರಿಗೆ ಇನ್ನುಳಿದ ಸಂಬಂಧಪಟ್ಟ ಇಲಾಖೆಯವ್ರಿಗೂ ನಾವು ಹಿರಿಯರ ನೇತೃತ್ವದೊಳಗೆ ಮನವಿಯನ್ನು ಕೊಡ್ತೀವಿ. ಆದ್ದರಿಂದ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಉದ್ದೇಶ ಅಷ್ಟೇ, ಈ ವ್ಯಕ್ತಿ ನಮ್ಮ ಮೇಲೆ ಮಾಡಿದಂಥ ಅನ್ಯಾಯವನ್ನು ಇನ್ನೊಂದು ಸಮಾಜದ ಮೇಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆಯಾಗಿ ಇವತ್ತು ನಾವು ಮನವಿಯನ್ನು ಕೊಡಕ್ಕೆ